ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವ್. ಆತ್ಮೀಯರೇ, ಮತ್ತು ಸಂಸತ್ತಿನಲ್ಲಿ ಜಟಾಪಟಿ ಅದು ಇಡೀ ಕರ್ನಾಟಕದಲ್ಲೂ ಆಯಿತು, ದೆಹಲಿಯಲ್ಲೂ ಆಯಿತು. DKC ಹೇಳಿದ ಮಾತನ್ನು ಅಂದ್ರೆ ಸಂವಿಧಾನ ವಿಶೇಷವಾಗಿ ಬದಲಾವಣೆ ಆಗಲಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಆ ಪೂರ್ತಿ ಸ್ಟೇಟ್ಮೆಂಟ್ ಓದಿದಾಗ ನಿಮಗೆ ಏನು ಅನಿಸ್ತದೆ ನೋಡ್ರಿ. ಯಾಕಂದ್ರೆ ಇಲ್ಲೇ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಅವ್ರು ಏನು ಮಾತಾಡಿದರು, ಆ 29 ಸೆಕೆಂಡ್ ಭಾಷಣದಲ್ಲಿ ಏನಾಯಿತು ಅನ್ನೋದನ್ನು ನಾವಿಲ್ಲಿ ನಿಮ್ಮ ಮುಂದಿಗೆ ಮಾತಾಡಬೇಕಾದ್ರೆ ಒಂದು ಸುದ್ದಿವಾಹಿನಿಗೆ ಇಂಟರ್ವ್ಯೂ ಕೊಟ್ಟಿದ್ದರು DK ಶಿವಕುಮಾರ್ ಅವರು. ಸ್ವಲ್ಪ ಕಾಂಗ್ರೆಸ್ನ ತಪ್ಪು ಸಿಕ್ಕರು ಸಾಕು, ಅದರಲ್ಲೂ ಯಾವುದೇ ಒಬ್ಬ ದೊಡ್ಡ ಲೀಡರ್ ತಪ್ಪು ಸಿಕ್ಕರು ಸಾಕು ಹಿಡಿಬೇಕು ಅನ್ನೋದು BJPಗೆ ಒಂದು ತಿಕ್ಕಾಟ, ಮಾನಸಿಕ ತೊಲರಾಟ. ಅದೇ ರೀತಿ ಕಾಂಗ್ರೆಸ್ಸಿಗಿರೋದು ಕೂಡ. ಹೀಗಾಗಿ ಯಾವ ವಿಷಯವನ್ನು ಮುಖ್ಯವಾಗಿ ಹೋಗ್ಬೇಕಾಗಿತ್ತು ಅವಿಲ್ಲ ಇಂಥ ನೋಡ್ರಿ. ಇದನ್ನು ನೋಡಿದಾಗ ಇವರಿಬ್ಬರು ಎಷ್ಟು ಬಾಲಿಸರು ಕಾಂಗ್ರೆಸ್ ಮತ್ತು BJPಗಳು ನಿಮಗೆ ಸ್ಪಷ್ಟ ಆಗ್ತಾ ಹೋಗ್ತದೆ. ಇಲ್ಲಿ ನೋಡ್ರಿ, ನಾನು ಧರ್ಮದಲ್ಲಿ ನಂಬಿಕೆ ಇಟ್ಟವನಲ್ಲ, ಮಾನವೀಯತೆಯಲ್ಲಿ ನಂಬಿಕೆ ಇಟ್ಟವನು, ಮಾನವ ಧರ್ಮ ಶ್ರೇಷ್ಠ ಎಂದು ನಂಬಿದವನು. ಇದು ಶಿವಕುಮಾರ್ ಅವರು ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ಕೊಡೋದು ಹೋಗಿ ಏನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಏನು ಬರ್ತದಪ್ಪ ಅಂತಂದ್ರೆ, ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಶೇಕಡ 4 ಮೀಸಲಾತಿ ನೀಡುವ ಅಗತ್ಯ ಏನಿತ್ತು ಅಂತ ಒಬ್ಬರು ಪ್ರಶ್ನೆ ಮಾಡ್ತಾರೆ. ಧರ್ಮದ ನೆಲೆ ಮೇಲೆ ಯಾಕೆ ಕೊಡಬೇಕಾಗಿತ್ತು ಇದನ್ನು ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಸರ್, ಪತ್ರಕರ್ತರಂದ ತಕ್ಷಣ ಇರುವುದನ್ನ ಪ್ರಶ್ನೆ, ಅದು ಯಾರು ಏನು ಅಲ್ಲಿ ಪ್ರಶ್ನೆ ಇಲ್ಲ. ಇವರು BJP ಅದು RSS ಅವರ ಅಥವಾ ಕಾಂಗ್ರೆಸ್ ಅವರ ಏನಿಲ್ಲ, ಇಲ್ಲಿ ಎಲ್ಲರೂ ಇದ್ದಾರೆ. ಇಲ್ಲೇ ನಮ್ಮ ಪತ್ರಿಕಾ ರಂಗದ ಸಹಿತ ಮೈಂಡ್ ಡಿವೈಡ್ ಆಗಿದ್ದಾವೆ. ಅದರಲ್ಲೂ ಹೆಚ್ಚಿಗೆ ಸ್ವಲ್ಪ BJP ಪರದಿಂದ ವಾಲಗಳು ಹೆಚ್ಚಿದ್ದಾವೆ, ಮನಸ್ಸುಗಳು ಹೆಚ್ಚಿದ್ದಾವೆ. ಅದೇನೋ ಇರಲಿ, ಪ್ರಶ್ನೆ ಅವ್ರಿಗೆ ಕೇಳಿದೇನಪ್ಪ ಅಂದ್ರೆ ಈಗ ಅವಶ್ಯಕತೆ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಏನಂತಾರಪ್ಪ ಅಂತಂದ್ರೆ ನಮ್ಮ DK ಶಿವಕುಮಾರ್ ಅವರು, ಹೌದು ನಾನು ಅದನ್ನು ಒಪ್ಪುತ್ತೇನೆ, ನ್ಯಾಯಾಲಯ ಏನು ತೀರ್ಪು ನೀಡುತ್ತದೆ ಎಂಬುದನ್ನು ನೋಡೋಣ. ಈ ಶೇಕಡ 4 ನಾವಂತೂ ಕೊಟ್ಟದ್ವಿ, ಇನ್ನು ನ್ಯಾಯಾಲಯದ ಮುಂದೆ ಅದೇನು ತೀರ್ಪು ಕೊಡ್ತದೆ ಅದ್ರ ಹೋಗೋಣಪ್ಪ ನಾವು ಅಂತ ಮಾತಾಡ್ತಾ ಇದ್ದಾರೆ. ನಾವು ಏನೋ ಪ್ರಾರಂಭಿಸಿದ್ದೇವೆ, ಪ್ರತಿಯೊಬ್ಬರು ನ್ಯಾಯಾಲಯಕ್ಕೆ ಹೋಗುತ್ತಾರೆ ಎಂಬುದು ನನಗೆ ಗೊತ್ತು. ನಾವೇನೋ ಶುರು ಮಾಡಿದ್ವಿ 4 ಪ್ರಶ್ನೆ ಕೊಡ್ಬೇಕಂತೇಳಿ. ಅದು ಕೆಲವೊಬ್ರಿಗೆ ಲಾಯಕ್ ಆಗಲಿಕ್ಕೆ ಇಲ್ಲ, ಕೆಲವೊಬ್ರು ಲಾಯಕ್ ಆಗದೇ ಇರ್ಬೋದು. ಮಾಡಲಿ, ನ್ಯಾಯಾಲಯಕ್ಕೆ ಹೋಗ್ತಾರೆ, ಹೋಗ್ರಿ. ಒಳ್ಳೆಯ ದಿನ ಬರಲಿದೆ, ಇಲ್ಲಿ ಭಾಳ ಮಹತ್ವದ ಒಳ್ಳೆಯ ದಿನ ಬರಲಿದೆ, ಸಾಕಷ್ಟು ಬದಲಾವಣೆ ಆಗಲಿದೆ. ಈ ಮುಸ್ಲಿಂ ಅನ್ನುವಂಥ ನಾಳೆ ಜಾತಿನ ಆಗ್ಬೋದು, ಮತ್ತೆ ನಾವು ಏನು ಇಂಟೆನ್ಷನ್ ಇಟ್ಕೊಂಡಿದ್ದಾರೋ ಅಂದಿದ್ದಾರೆ ಅವರು, ಹೇಳಿದ್ದಾರೆ ಅದನ್ನು. ನನಗೆ ಗೊತ್ತು, ಒಳ್ಳೆಯ ದಿನ ಬರಲಿದೆ, ಸಾಕಷ್ಟು ಬದಲಾವಣೆ ಆಗಲಿದೆ, ಸಂವಿಧಾನದಲ್ಲಿ ಬದಲಾವಣೆ ಆಗಲಿದೆ. ಈ ಒಂದು ಮಾತು ಇದನ್ನು ಹಿಡ್ಕೊಂಡು BJPಗರು ಇವತ್ತು ಅಟ್ಟಾಡಿಸ್ತಾ ಇದ್ದಾರೆ ಶಿವಕುಮಾರ್ ಅವರಿಗೆ. ನ್ಯಾಯಾಲಯ ಕೆಲವೊಂದು ತೀರ್ಪುಗಳು ಸಂವಿಧಾನದ ಪರಿಷ್ಕರಣೆ ಮಾಡಿವೆ ಮತ್ತು ಮುಂದುವರೆದು ಮಾತಾಡ್ತಾರೆ, ಅದನ್ನು ಬಿಡ್ತಾರೆ ಅಂತ ಹೇಳ್ತಾರೆ ಅವರು. ಇವರು ಅದನ್ನು ಹೇಳ್ತಾರೆ. ಒಟ್ಟಾರೆ ಆಶಯ ಏನಂದು ನಾವು ತಿಳ್ಕೊಬೇಕಾಗಿದೆ. ಒಂದು, ಸಂವಿಧಾನದಲ್ಲಿ ಬದಲಾವಣೆ ಆಗಲಿದೆ. ಬದಲಾವಣೆ ಯಾವಾಗ ಆಗುವುದು? ಇಡೀ ಎಲ್ಲ ಅಲ್ಲಿಯ ಸಂಸದರು ಕೂಡಿ ಒಪ್ಪಿಕೊಟ್ಟಾಗ ಟೋಟಲ್ ಮೆಜಾರಿಟಿ ಆದಾಗ ಆಗುವಂಥದ್ದು. ಅದು ಆಗ್ತದೆ ಇಂದಿನ ನಾಳೆ ಅನ್ನುವಂಗೆ ಏನೋ ಭರವಸೆ ಮಾತಾಡಿದ್ದಾರೆ. ಅಂದರೆ ಮುಸ್ಲಿಂ ಪರ ಒಲವಿದ್ದವರು ಅನ್ನೋದು ಇದನ್ನು ಹೆಚ್ಚು ತೋರಿಸೋ ಕೆಲಸ ನಮ್ಮ BJP ಸಹೋದರರು ಮಾಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ, ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ನೀಡಲು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂಥೇಳಿ ಅಂದಿದ್ದಾರೆ ಅಂತೇಳಿ ಇಲ್ಲೇ ಶುರು ಆಗಿಬಿಡುತ್ತೆ ಸಂಸತ್ತಿನಲ್ಲಿ ಡಿಸ್ಕಷನ್. ಏನಪ್ಪ ಅಂತಂದ್ರೆ, ಈ ನಮ್ಮ ನಡ್ಡವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಕಿರಣ್ ರಿಜಿಜು ಆಗಿರ್ಬೋದು, ಇವರು ಒಮ್ಮೆಗೆ ಶುರು ಆಗಿಬಿಡ್ತಾರೆ. ಇದು ಸಂವಿಧಾನ ಬದಲಾವಣೆ ಮಾಡುವಂಥವ್ರು, ಇವರು ಸಂವಿಧಾನ ರಕ್ಷಕರು ಹೆಂಗೆ ಅಂತೇಳಿ. ಏಕೆಂದರೆ ಕಳೆದ ಚುನಾವಣೆಯಲ್ಲಿ ನಿಮಗೆ ಗೊತ್ತ, ಲೋಕಸಭಾ ಚುನಾವಣೆಯಲ್ಲೇ ಈ ಒಂದು 99 ಸೀಟ್ ಆಗಲಿ ಒಂದು ವಿರೋಧ ಪಕ್ಷದ ಸಂಘಟನೆ ಹೆಚ್ಚು ಕಡಿಮೆ ಈ BJPಯ ಸಮಬಲದಲ್ಲಿ ಬಂದು ನಿಂತಿದ್ದು. ಸಹಜವಾಗಿ ಯಾವ ಪಕ್ಷಕ್ಕಾದರೂ ಭಯ ಹುಟ್ಟಿಸುವಂಥ ಕೆಲಸ. ಹೀಗಾಗಿ BJP ಮತ್ತು NDAದವರು ಇದು ಇಂದಿಲ್ಲ ನಾಳೆ ತೊಂದರೆ ಆಗ್ತದೆ, ಅದು ಸಂವಿಧಾನವನ್ನು ನಮ್ಮ ವಿಷಯ ಮಾಡಿಕೊಂಡು ಅನ್ನೋ ದೃಷ್ಟಿ ಇಟ್ಕೊಂಡು ಒಂದು ಅತ್ಯಂತ ಸಣ್ಣ ವಿಷಯವನ್ನು ದೊಡ್ಡದು ಮಾಡುವಂಥ ಪ್ರಕಾರ ಹುಡುಕ್ತಾ ಇದ್ದು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಒಂದಿಷ್ಟು ಬುದ್ಧಿವಂತಿಕೆಯಿಂದ ಮಾತಾಡಿದ್ದಾರೆ. ಅದೇನು ಪ್ರಶ್ನೆ ಇಲ್ಲ. ಬದಲಾವಣೆ ಮಾಡಬಹುದು, ಮಾಡಲಿಕ್ಕಿಲ್ಲ, ಆದರೆ ಬದಲಾವಣೆ ಮಾಡ್ತೀವಿ ಅನ್ನುವಂಗೆ ಇಲ್ಲೇ ಅವರು ಇವತ್ತು BJPಗರು ವಾದ ಮಾಡ್ತಾ ಇದ್ದಾರೆ. ಕಿರಣ್ ರಿಜಿಜು ಆಯಿತು, ಇನ್ನುಳಿದವರು ಆಯಿತು, ಸಂಸತ್ತಿನಲ್ಲಿ ಇವತ್ತು ಈ ವಿಷಯ ತೊಗೊಂಡು
ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ಸಿಗರು ನಕಲಿ ಆರೋಪ ಮಾಡ್ತಿದ್ದಾರೆ, ಅಲ್ಲಿ ಏನು ಬದಲಾವಣೆ ಇಲ್ಲ, ನಾವು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೊಂಟಿಲ್ಲ ಅಂತ. ಯಾಕಂದರೆ ಕಾಂಗ್ರೆಸ್ಸಿಗರು ಪದೇ 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 ಈ ಸಂದರ್ಭದಲ್ಲೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಬಿ ಜೆ ಪಿಗರು RSS ಅವ್ರ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದಿಷ್ಟು ಉತ್ತರ ಕೊಡಬೇಕಾಗಿದೆ, ಆ ಫೋರ್ಸನ್ನು ಕಡಿಮೆ ಮಾಡಬೇಕಾಗಿದೆ ಇವರಿಗೆ, ಬಿ ಜೆ ಪಿಗರಿಗೆ. ಆದ್ದರಿಂದ ಇದನ್ನು ತೊಗೊಂಡು ಇಲ್ಲ ಬದಲಾವಣೆ ಮಾಡ್ತಾರೆ ಇವರು ನಂಬ್ಕೊತೀನಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರೆಲ್ಲ ಜೋರು ಹೇಳಿದಾಗ, ಇಡೀ ರಾಷ್ಟ್ರ ಮಟ್ಟದ ಚರ್ಚೆ ನಡೆದಾಗ ಒಂದು ರೀತಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ರಾಷ್ಟ್ರ ಮಟ್ಟದ ಇಮೇಜ್ ಬಂದಂಗೆ ಆಗಿಬಿಟ್ಟಿದೆ ಇವತ್ತು. ಅದು ಏನು ಸರಿನೋ ತಪ್ಪು ಏನಾಗ್ತದೆ ಅದು ಬೇರೆ ವಿಷಯ, ಅದರಿಂದ ಎಷ್ಟು ಎಫೆಕ್ಟ್ ಆಗ್ತದೆ ಕಾಂಗ್ರೆಸ್ ಮೇಲೆ ಅನ್ನೋದು ಬೇರೆ ವಿಷಯ. ಅದು ಅವ್ರಿಗೂ ಒಂದಿಷ್ಟು ಇದಾಯ್ತಪ್ಪ ಅಂತಂದ್ರೆ ನಾನು ಒಬ್ಬ ರಾಷ್ಟ್ರ ಮಟ್ಟದ ಲೀಡರ್ಪ್ಪ ಅನ್ನುವಂಥ ಮಾತು ಸ್ವಾಭಾವಿಕ ಯಾರಿಗೂ ಬರ್ತಕ್ಕಂಥ ಅವರಿದ್ದರು. ನಂತರದಲ್ಲಿ ಹೇಳ್ತಾರೆ ಬಿ ಜೆ ಪಿಗೂ ನನ್ನ ಹೇಳಿಕೆ ತಿರ್ಸ್ತಾ ಇದ್ದಾರೆ, ಬದಲಾಯಿಸ್ತಾ ಇದ್ದಾರೆ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಏನಿಲ್ಲ ಸತ್ಯಾಂಶ ಏನೂ ಇಲ್ಲ ಅಂತ ಅನ್ನೋಂಥ ಮಾತು ಮಾತಾಡ್ತಾರೆ. ಯಾಕಂತಂದ್ರೆ ಸಂವಿಧಾನ ಬದಲಾವಣೆ ಮಾಡೋದಾಗಿ ಹೇಳಿಲ್ಲ, ಸಂವಿಧಾನ ಚೇಂಜೇ ಮಾಡ್ತೀವಿ ಹೇಳಿಲ್ಲ. ನಾವು ಕಾಲಕ್ಕೆ ತಕ್ಕಂಗೆ ಡಿಸ್ಕಷನ್ ಆಗಿ ಏನೋ ಬದಲಾವಣೆ ಆಗ್ಬೋದು, ಸ್ವಲ್ಪ ಬದಲಾಗೋ ಸಾಧ್ಯತೆಗಳು ಇದ್ದಾವೆ ಅನ್ನೋಂಥ ಮಾತು. ಅದು ನ್ಯಾಯಾಂಗಕ್ಕೆ ಹೋದಾಗ ನ್ಯಾಯಾಂಗ ಏನು ಹೇಳುತ್ತೆ ಅದ್ರ ಮೇಲೆ ನಾವು ಸ್ವಂತ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವ್ರಿಗೂ ಗೊತ್ತಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ 2/3 ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿ 400 ಪಾರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಮತ್ತು ಅವ್ರ ಗೆಳೆಯ ಮಿತ್ರ ಪಕ್ಷಗಳು, ಅದು ಗೆಳೆಯ ಪಕ್ಷಗಳು ಅನ್ನೋದು ಅವ್ರಿಗೆ ಫಿಕ್ಸ್ ಅಲ್ಲ. ಅದಕ್ಕಾಗಿ ಅವ್ರು ಇದ್ದಂಥವ್ರು ಈ ಒಂದು ಸೌಮ್ಯವಾದ ಮಾತನ್ನು ಮಾತಾಡಿದ್ದಾರೆ. ಆದರೆ ಅವರು ಒಳಗೇನೋ ಸಂವಿಧಾನ ಎಲ್ಲೆಲ್ಲಿ ಅದಾವೆ ಸ್ವಲ್ಪ ತಿದ್ದುಪಡಿ ಆಗಬೇಕಪ್ಪ ಅಂತ. ಯಾಕಂದರೆ ಕಾಂಗ್ರೆಸ್ ಶುರು ಮಾಡಿದ ತಿದ್ದುಪಡಿಯನ್ನು ಸ್ವತಃ ಅಂಬೇಡ್ಕರ್ ಅವರು ತಿದ್ದುಪಡಿ ಆರಂಭ ಮಾಡಿದ್ದಾರೆ. ಹೌದು, ನಾನು ಇದು ಮೊದಲೇ ಐ ಆಮ್ ದ ಜನರಲ್ ಆಫ್ ದ ಫಸ್ಟ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತೇನೋ ಬಿ ಜೆ ಪಿಗೆ ಪೂರ್ತಿಯಾಗಿ ಬದಲಾವಣೆ ಮಾಡಬೇಕಂತ 400 ಪಾರ್ ಬಯಸಿದ್ರೆ ಹೇಳಿದಾಗ ಅದನ್ನ ಒಂದು ಇಶ್ಯೂ ಮಾಡಿಕೊಂಡು ನಮ್ಮ ರಾಹುಲ್ ಗಾಂಧಿ ಮತ್ತು ಜೊತೆಗಾರರು ಇವರನ್ನು ಈ ಎನ್ ಡಿ ಎ ಆದ್ರ ಮೇಲೆ ನಿಲ್ಲುವಂಗೆ ಮಾಡಿದ್ದಾರೆ ಇವತ್ತು. ಯಾಕಂದ್ರೆ ಎರಡೂ ಪಕ್ಷಗಳು, ಒಂದು ನಮ್ಮ ನಿತೀಶ್ ಕುಮಾರ್ ಅವ್ರದ್ದು, ಇನ್ನೊಂದು ನಮ್ಮದು ನಾಯ್ಡು ಅವ್ರ ಪಕ್ಷಗಳ ಮೇಲೆ ಇವತ್ತು ಬಿ ಜೆ ಪಿ ನಿಂತದ. ಯಾಕಂದರೆ ವಕ್ಫ್ ಈಗಾಗಲೇ ಇಂಟ್ರೊಡ್ಯೂಸ್ ಆಗ್ತದೆ ಮಸೂದೆ ನಮ್ಮ ಇದರಲ್ಲೇ ಈ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ, ಅದು ಇದು ಆಗಿಲ್ಲ. ಇದಕ್ಕೆ ಕಾರಣ ಏನಂದ್ರೆ ಅದಕ್ಕೆ ಆ್ಯಕ್ಚುಲೇಟ್ ವಿರೋಧವನ್ನು ನಾಯ್ಡು ಅವ್ರು ಮಾಡಿದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ ಅಂತ. ಅದಕ್ಕೆ ಆ ನೆಲೆಯಲ್ಲೇ ಇವರು ನಮ್ಗೆ ಹೇಗೆ ತಿರ್ಸ್ತಾ ಇದ್ದಾರೆ. ಸಂವಿಧಾನ ಬದಲಾವಣೆ ಮಾಡುವುದಾಗಿ ಹೇಳಿಲ್ಲ, ನನ್ನ ಹೇಳಿಕೆ ಅಪಪ್ರಚಾರ ಮಾಡಲಾಗುತ್ತಿದೆ, ಬಿ ಜೆ ಪಿ ವಿರುದ್ಧ ಕಾನೂನು ಸಮರ ಹೋರಾಟ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇನ್ನು ನಾನು ಕಾನೂನು ಪ್ರಕಾರ ಹೋರಾಟ ಮಾಡಿದ್ದೀನಿ, ಮತ್ತು ಅವರಷ್ಟು ನಮ್ಮಲ್ಲಿ ಬುದ್ಧಿವಂತಿಕೆ ಅನ್ನೋಕ್ಕಿದ್ರು ಸಂಘಟನೆ ಇಲ್ಲ, ಅನಗತ್ಯ ಹಿಡಿಲ್ಲ ಅನ್ನೋದು ನಾ ಕಾನೂನು ಥ್ರೂ ಹೋರಾಟ ಮಾಡ್ತನು, ಅದಕ್ಕೆ ಉತ್ತರ ಕೊಡ್ತನು ಅನ್ನೋದು ಮಾತನ್ನು ಹೇಳಿದ್ದಾರೆ. ಈಗ ಈ ಚರ್ಚೆ ಶುರುವಾಗಿದೆ. ಈ ಒಂದು ಮೀಸಲು ಜಟಾಪಟಿ ಅಥವಾ ಮೀಸಲು ವಿಷಯದ ಚರ್ಚೆ ಇವೆಲ್ಲ ಏನಪ್ಪ ಅಂದರೆ ಇವತ್ತು ದೊಡ್ಡ ಚರ್ಚೆ ಆಗಿದ್ದಾವೆ. ಮೇನ್ ಅದು ಲೀಡಿಂಗ್ ನ್ಯೂಸ್ ಆಗಿದೆ. ಇನ್ನು ರಿಜು ಒಂದು ಮಾತು ಮಾತಾಡ್ತಾ ಇದ್ದಾರೆ, ಸಂಸದೀಯ ವ್ಯವಹಾರಗಳ ಸಚಿವ. ಇಂಥ ಸಂದರ್ಭದಲ್ಲಿ ಸದನ ಮೌನವಾಗಿರಲು ಹೇಗೆ ಸಾಧ್ಯ? ಕಾನ್ಸ್ಟಿಟ್ಯೂಷನ್ ಬಂದ್ ಮಾಡ್ತಾನೆ ಹೆಂಗೆ ಮೌನವನು ನೋಡ್ರಿ. ಅತ್ಯಂತ ಪ್ರೀತಿ ತೋರಿಸ್ತಾ ಇದ್ದಾರೆ ಸಂವಿಧಾನದ ಮೇಲೆ ಒಂದು ಏನಪ್ಪ ಅಂದ್ರೆ ಅತ್ಯಂತ ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ನಮ್ಮ ರಿಜು ಅವರು. ಅವ್ರು ಹೇಳ್ತಾ ಇದ್ದಾರೆ ನಾವು ಮೌನ ಇರೋಕ್ಕೆ ಸಾಧ್ಯ ಇಲ್ಲ. ಶಿವಕುಮಾರ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಸ್ಪಷ್ಟನೆ ನೀಡಬೇಕು. ಏನು ಸ್ಪಷ್ಟ ಹೇಳಬೇಕು? ಅವ್ರು ಏನು ಬಂದ್ ಮಾಡ್ತಾರೆ ಸಂವಿಧಾನ, ಅವರನ್ನು ವಜಾಗೊಳಿಸಬೇಕು. ಒಂದು ಕಡೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಇರುವುದಾಗಿ ಹೇಳ್ತೀರಿ, ಇನ್ನೊಂದು ಕಡೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಮತ್ತು ಸಂವಿಧಾನದ ಪ್ರತಿಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡು ನಾಟಕ ಮಾಡುತ್ತೀರಿ ಅಂತೇಳಿ ಪೂರ್ವ ದಾಳಿ ನಡೆಸಿದ್ರೆ ಇದರ ಅರ್ಥ ಒಟ್ಟಾರೆಯಾಗಿ ನಾವೆಲ್ಲರೂ ಸಂವಿಧಾನ ಪ್ರಿಯರು, ಸಂವಿಧಾನ ಬದಲಾವಣೆ ಮಾಡಲಾರದರು ಅನ್ನೋಂಥದ್ದು ಎರಡೂ ಪಕ್ಷಗಳು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದುರಂತ ನೆನಪಿಡ್ಬೇಕು ನಾವು, ಇವೆರಡೂ ಪಕ್ಷಗಳು ಕಾಲಕ್ಕೆ ಸಂವಿಧಾನ ನಮ್ಗೆ ಬೇಕಾದ ಬದಲಾವಣೆ ಮಾಡ್ಕೊತ ಬಂದಿದ್ದಾವೆ ಅನ್ನೋದು ಅಷ್ಟ ಸತ್ಯದ. ಇತ್ತೀಚೆಗಂತ ನಮ್ಮ ಈ ಮೋದಿಯವರು ಬಂದ ಮೇಲೆ ಭಾಳಷ್ಟು ಪ್ರಕರಣ ಆಗ್ತಾ ಬಂದಿದ್ದಾವೆ. ಅಷ್ಟೇ ಆಗಲಿ ದೆಹಲಿಯ ಸರ್ಕಾರವನ್ನು ಈ ಹಿಂದೆ ಕೇಜ್ರಿವಾಲ್ ಇದ್ದಾಗ ಏನು ಮಾಡಿದ್ರು ಇವರು, ಅಲ್ಲೇ ಜನರಿಂದ ಆಯ್ಕೆಯಾದಂಥ ಸರ್ಕಾರದ ಮಾತುಗಳು ನಡೀದಾಗ ನೋಡ್ಕೊಂಡವ್ರು ಇವರು. ಇದು ಸಂವಿಧಾನ ವಿರೋಧಿ ಅಲ್ಲೇನು? ಅದೇ ಕಾಲಕ್ಕೆ ಈ ದೇಶದ ಪ್ರಜಾಪ್ರಭುತ್ವದ ಉಸಿರು ಯಾವುದಪ್ಪ ಅಂತಂದ್ರೆ ಇಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗ. ಆ ಚುನಾವಣಾ ಆಯೋಗದ ಆಯುಕ್ತರನ್ನು ತಮಗೆ ಬೇಕಾದಂಗೆ ಹಿಡ್ಕೊಳ್ಳೋಂಥ ಆಯ್ಕೆ ಮಾಡುವಂಥ ಸ್ಥಿತಿ ತಂದಿಟ್ಟಿದ್ದಾರೆ. ಇದು ಸಂವಿಧಾನ ವಿರೋಧಿ ಅಲ್ಲೇನ? ಇಂಥ ಅನೇಕ ಬದಲಾವಣೆಗಳು ಮಾಡುವಂಥ ಸಾಧ್ಯತೆಗಳು ಇದ್ದು ಅನ್ನೋದಕ್ಕಾಗಿ ಅದನ್ನು ದೊಡ್ಡ ಇಶ್ಯೂ ಮಾಡಿಕೊಂಡು ಕಾಂಗ್ರೆಸ್ಸಿಗರು 2024 ನಡೆದ ಚುನಾವಣೆಯಲ್ಲೇ ಸಾಕಷ್ಟು ತಮ್ಮ ಸಂಖ್ಯೆ ಹೆಚ್ಚಿಸಿಕೊಂಡಿದ್ದು ನಾವು ನೋಡ್ತಾ ಇದ್ದೀವಿ. 99 ಜೊತೆಗೆ ಇವತ್ತು ಒಂದು ಬಿ ಜೆ ಪಿಯ ಸಮಬಲದಲ್ಲಿ NDA ಸಮಬಲದಲ್ಲೇ UPA ತಂದ ಅಥವಾ ಇನ್ನುಳಿದ ವಿರೋಧ ಪಕ್ಷಗಳು ಇಂಡಿಯಾ
ಸಂಘಟನೆ ನಿಲ್ಲಿಸಿದ್ದ ಅಷ್ಟೇ ಗಮನಾರ್ಹವಾಗಿದೆ. ಹೀಗಾಗಿ ಸಂವಿಧಾನ ಇವತ್ತು ಎಲ್ಲರಿಗೂ ಏನಪ್ಪ ಅಂದ್ರೆ ಒಂದು ಇದು ನಾವು ರಕ್ಷಕರು ಅಂತ ಹೇಳೋದಕ್ಕೆ ಒಂದು ಅಸ್ತ್ರ ಆಗಿದ್ದು ಇಲ್ಲೇನು ಸುಳ್ಳಲ್ಲ. ಆದ್ರೆ ಈ DKC ಅವರು ಹೇಳಿದ್ರಲ್ಲಿ ಹಂಗೆ ಸಹಜವಾಗಿ ಅಭ್ಯಾಸ ಮಾಡಿ ನೋಡಿದಾಗ ಅಂತಹ ಭಾರಿ ಆಪತ್ತು ತರುವಂಥ ಹೇಳಿಕೆ ಏನಲ್ಲ. ನಾವು ನ್ಯಾಯಾಂಗದಲ್ಲಿ ಇಟ್ಟಿದ್ದೀವಿ, ನ್ಯಾಯ ಏನು ಡಿಸಿಷನ್ ತೊಗೊಳ್ತದೆ ಮೊದಲನೇದಾಗಿ ಧರ್ಮೋ ಜಾತಿಯೋ, ಯಾಕಂದ್ರೆ ಈಗಾಗಲೇ OBC ಯಲ್ಲೇ ಈ ಮುಸ್ಲಿಂ ಪದ ಇದೆ, ಅದು ಬಳಕೆ ಆಗಿದೆ. ಈಗಾಗಲೇ ಹಿಂದುಳಿದವರ ಒಂದು ಪಟ್ಟಿಯಲ್ಲಿ ಮುಸ್ಲಿಂ ಪಟ್ಟಿಯನ್ನು ಸೇರಿದೆ. ಅದಕ್ಕೆ ಇದೆಲ್ಲ ಇನ್ನೂ ಬಹಳಷ್ಟು ವಿಷಯಗಳು ಚರ್ಚೆ ಮಾಡಿ ಮತ್ತು ಇಲ್ಲೊಂದು ಭಾಳ ಕುತೂಹಲಕಾರಿ ಅಂದರೆ ಸಿದ್ದರಾಮಯ್ಯನವರು ಭಾಳ ಇಂಟೆಲಿಜೆನ್ಸಿಯಿಂದ ಇದನ್ನು OBC ಒಳಗೆ ಹಾಕಿ 2B ಇಲ್ಲೇನೋ ಮಾಡಿಕೊಂಡು ರಿಸರ್ವೇಷನ್ ನೀಡಿದ್ದಾರೆ ಅನ್ನೋದು ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಇದು ಧರ್ಮಾಧಾರಿತ ಅಲ್ಲ, ಇದು ಜಾತಿ ಆಧಾರಿತ ಮೀಸಲಾತಿ ಅನ್ನೋಂಗೆ ಅದು ಇಂಟರ್ಪ್ರೇಟ್ ಆಗೋಂಗೆ ಮಾಡಿದ್ದಾರೆ. ಇನ್ನು ನ್ಯಾಯಾಂಗ ಏನು ಹೇಳ್ತದೆ ನೋಡೋಣ ಅಂತ ಹೇಳ್ತಾ ಈ ಜಟಾಪಡಿ ಇನ್ನೂ ಎಲ್ಲಿವರೆಗೆ ಅಂತ ಮತ್ತೆ ವಿಚಾರ ಮಾಡ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.